ನೆನಪುಗೋಸ್ಕರ ನಾನು ಆ ಲೇಔಟ್ಗೆ ನಿಖಿಲ್ ಲೇಔಟ್ ಅಂತ ಹೆಸರಿಕ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅಂತ ಹೆಸರಿಕ್ಬಿಟ್ಟು ಆ ಲೇಔಟಲ್ಲಿ ಯಾರು ಓಡಾಟ ಮಾಡ್ತಾರೆ ರೈತರು ಅವ್ರಿಗೆಲ್ಲ 30-40 ಒಂದು ಸೈಟ್ ಕೊಡ್ತೀವಮ್ಮ. ನಮ್ಗೆ ಅದು ಬೇಡ. ಅದು ನಮಗೆ ಬಿಡದಿ ಟೌನ್ಶಿಪ್ ಬಿಟ್ರೆ 5 ಎಕರೆ ಜಾಗ ಇದೆ ಅಂತ ಸರ್ ನಿಖಿಲ್ ಕುಮಾರಸ್ವಾಮಿ ಅವರು 5 ಅಲ್ಲಮ್ಮ 36 ಎಕರೆ ಅವ್ರ ಅಪ್ಪನೇ ಬಿಡ್ಲಿಲ್ಲ ಟೌನ್ಶಿಪ್ನ. ನಾವೇ ಈಗ ಆಗೋಗಿರೋದು ದುಡ್ಡೆಲ್ಲ ಕೊಡ್ತಾ ಇದೀವಿ, ಹೇಗೆ ಬಿಡೋಕ್ಕಾಯ್ತದೆ. ಸದ್ಯ ಈಗ ಕೊಟ್ಟರೆ ಆ ಹೋರಾಟ ಮಾಡ್ತಾವ್ರಲ್ಲ ಅವ್ರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ ಕಣಮ್ಮ. ಆ ಹೋರಾಟ ಮಾಡ್ತೀವಿ. ಇವ್ರು ಬಂದು ಅದನ್ನು ಅವ್ರು ನೆತ್ಕಟ್ಟಿರೋದಕ್ಕಾರ ಆ ನೆನಪುಗೋಸ್ಕರ ನಾನು ಆ ಲೇಔಟ್ಗೆ ನಿಖಿಲ್ ಲೇಔಟ್ ಅಂತ ಹೆಸರಿಕ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅಂತ ಹೆಸರಿಕ್ಬಿಟ್ಟು ಆ ಲೇಔಟಲ್ಲಿ ಯಾರು ಓಡಾಟ ಮಾಡ್ತಾರೆ ರೈತರು ಅವ್ರಿಗೆಲ್ಲ 30-40 ಒಂದು ಸೈಟ್ ಕೊಡ್ತೀವಮ್ಮ. ನಮ್ಗೆ ಅದು ಬೇಡ. ಅದು ನಮಗೆ ಆ ಜಾಗನ ನಾವು ಮಾಡಿ ಅವರು ತಗೊಂಡಿದ್ದು 6 ಲಕ್ಷನೋ 10 ಲಕ್ಷನೋ ಅವ್ರೇನು ಮಾಡಿದ್ರು, ಬೇನಾಮಿಲ್ ತೊಗೊಂಡ್ರು. ಬೇನಾಮಿಗೆ ದುಡ್ಡು ಹೋಗ್ಬಿಡ್ತದೆ ಅಂತೇಳಿ GBITಗೆ ಲೆಟ್ರ್ ಕೊಟ್ಟರು. ಇದು ಯಾವುದೇ ಕಾರಣಕ್ಕೆ ದುಡ್ಡು ನನ್ನ ಅಕೌಂಟಿಗೆ ಬರಬೇಕು ಅಂತ ನಮ್ಮ ಅನಿತಾ ಕುಮಾರಸ್ವಾಮಿ ಅವರು ಲೆಟ್ರ್ ಕೊಟ್ಟರು. ಅವರು ಬಿಟ್ಕೊಡ್ತೀವಿ ಅನ್ನೋ ಅವ್ರು ಲೆಟ್ರ್ ಹಾಕಿ ಕೊಟ್ಟರು, ನಮ್ಗೆ ದುಡ್ಡು ನಮ್ಮ ಅಕೌಂಟಿಗೆ ಕೊಡಿ ಅಂತ. ಬಿಟ್ಕೊಡ್ತೀವಿ ಅನ್ನೋ ಅಂಥ ಮನಸ್ಥಿತಿ ಇದ್ದಿದ್ರೆ ಲೆಟ್ರ್ ಹಾಕಿ ಕೊಟ್ಟರು, ನಮ್ಗೆ ಕೊಡಿ ದುಡ್ಡು ಅಂತ. ಇವತ್ತು 2 ಕೋಟಿಗೆ ಹೋಯ್ತದೆ. ಇವ್ರು ತೊಗೊಂಡಿದ್ದು 10 ಲಕ್ಷಕ್ಕೆ. ಇವತ್ತು ಎಷ್ಟು ಕೊಡ್ತಾಯಿದ್ದೀವಿ ಅವ್ರಿಗೆ ಪರಿಹಾರ? 2 ಕೋಟಿ. ಅದೇ ಎಲ್ಲೋ ಇದು ಏನೋ ರೆಡ್ ಝೋನ್ ಐತಿದ್ರೆ ಅದ್ರ ಬೆಲೆ 25 ಲಕ್ಷ 30 ಲಕ್ಷ 50 ಲಕ್ಷನೇ. ಸದ್ಯ ನಾವು ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ತೀವಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆ ಹೆಸರನ್ನೇ ಲೇಔಟ್ ಹೆಸರನ್ನೇ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ತಿಕ್ಬಿಟ್ಟು ಈಗ ಪಾಪ ಅವ್ರು ಯಾರು ರೈತರು ಅವರಲ್ಲ ಅವ್ರಿಗೆಲ್ಲ ಒಂದು ಸೈಟ್ ಕೊಡೋಣ. ದಯಮಾಡಿ ಕೇಳಿ ಬರ್ಸ್ಕೊಡ್ಲಿ, ಅವ್ರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ ನಾವು ಫ್ರೀಯಾಗಿ. ಆ ಜಾಗದಲ್ಲಿ ಫ್ರೀಯಾಗಿ ಸೈಟ್ ಕೊಟ್ಬಿಡ್ತೀವಿ ಸರ್. ಇದು ಗ್ಯಾರಂಟಿದೊಂದು ಸೇಜಿ ವರದಿ ಬಂದಿದೆ ಸಾಕಷ್ಟು. ನೆನಪುಗೋಸ್ಕರ ನಾನು ಆ ಲೇಔಟ್ಗೆ ನಿಖಿಲ್ ಲೇಔಟ್ ಅಂತ ಹೆಸರಿಕ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅಂತ ಹೆಸರಿಕ್ಬಿಟ್ಟು ಆ ಲೇಔಟಲ್ಲಿ ಯಾರು ಓಡಾಟ ಮಾಡ್ತಾರೆ ರೈತರು ಅವ್ರಿಗೆಲ್ಲ 30-40 ಒಂದು ಸೈಟ್ ಕೊಡ್ತೀವಮ್ಮ. ನಮ್ಗೆ ಅದು ಬೇಡ. ಅದು ನಮಗೆ ಬಿಡದಿ ಟೌನ್ಶಿಪ್ ಬಿಟ್ರೆ 5 ಎಕರೆ ಜಾಗ ಇದೆ ಅಂತ ಸರ್ ನಿಖಿಲ್ ಕುಮಾರಸ್ವಾಮಿ ಅವರು 5 ಅಲ್ಲಮ್ಮ 36 ಎಕರೆ ಅವ್ರ ಅಪ್ಪನೇ ಬಿಡ್ಲಿಲ್ಲ ಟೌನ್ಶಿಪ್ನ. ನಾವೇ ಈಗ ಆಗೋಗಿರೋದು ದುಡ್ಡೆಲ್ಲ ಕೊಡ್ತಾ ಇದೀವಿ, ಹೇಗೆ ಬಿಡೋಕ್ಕಾಯ್ತದೆ. ಸದ್ಯ ಈಗ ಕೊಟ್ಟರೆ ಆ ಹೋರಾಟ ಮಾಡ್ತಾವ್ರಲ್ಲ ಅವ್ರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ ಕಣಮ್ಮ. ಆ ಹೋರಾಟ ಮಾಡ್ತೀವಿ. ಇವ್ರು ಬಂದು ಅದನ್ನು ಅವ್ರು ನೆತ್ಕಟ್ಟಿರೋದಕ್ಕಾರ ಆ ನೆನಪುಗೋಸ್ಕರ ನಾನು ಆ ಲೇಔಟ್ಗೆ ನಿಖಿಲ್ ಲೇಔಟ್ ಅಂತ ಹೆಸರಿಕ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅಂತ ಹೆಸರಿಕ್ಬಿಟ್ಟು ಆ ಲೇಔಟಲ್ಲಿ ಯಾರು ಓಡಾಟ ಮಾಡ್ತಾರೆ ರೈತರು ಅವ್ರಿಗೆಲ್ಲ 30-40 ಒಂದು ಸೈಟ್ ಕೊಡ್ತೀವಮ್ಮ. ನಮ್ಗೆ ಅದು ಬೇಡ. ಅದು ನಮಗೆ ಆ ಜಾಗನ ನಾವು ಮಾಡಿ ಅವರು ತಗೊಂಡಿದ್ದು 6 ಲಕ್ಷನೋ 10 ಲಕ್ಷನೋ ಅವ್ರೇನು ಮಾಡಿದ್ರು, ಬೇನಾಮಿಲ್ ತೊಗೊಂಡ್ರು. ಬೇನಾಮಿಗೆ ದುಡ್ಡು ಹೋಗ್ಬಿಡ್ತದೆ ಅಂತೇಳಿ GBITಗೆ ಲೆಟ್ರ್ ಕೊಟ್ಟರು. ಇದು ಯಾವುದೇ ಕಾರಣಕ್ಕೆ ದುಡ್ಡು ನನ್ನ ಅಕೌಂಟಿಗೆ ಬರಬೇಕು ಅಂತ ನಮ್ಮ ಅನಿತಾ ಕುಮಾರಸ್ವಾಮಿ ಅವರು ಲೆಟ್ರ್ ಕೊಟ್ಟರು. ಅವರು ಬಿಟ್ಕೊಡ್ತೀವಿ ಅನ್ನೋ ಅವ್ರು ಲೆಟ್ರ್ ಹಾಕಿ ಕೊಟ್ಟರು, ನಮ್ಗೆ ದುಡ್ಡು ನಮ್ಮ ಅಕೌಂಟಿಗೆ ಕೊಡಿ ಅಂತ. ಬಿಟ್ಕೊಡ್ತೀವಿ ಅನ್ನೋ ಅಂಥ ಮನಸ್ಥಿತಿ ಇದ್ದಿದ್ರೆ ಲೆಟ್ರ್ ಹಾಕಿ ಕೊಟ್ಟರು, ನಮ್ಗೆ ಕೊಡಿ ದುಡ್ಡು ಅಂತ. ಇವತ್ತು 2 ಕೋಟಿಗೆ ಹೋಯ್ತದೆ. ಇವ್ರು ತೊಗೊಂಡಿದ್ದು 10 ಲಕ್ಷಕ್ಕೆ. ಇವತ್ತು ಎಷ್ಟು ಕೊಡ್ತಾಯಿದ್ದೀವಿ ಅವ್ರಿಗೆ ಪರಿಹಾರ? 2 ಕೋಟಿ. ಅದೇ ಎಲ್ಲೋ ಇದು ಏನೋ ರೆಡ್ ಝೋನ್ ಐತಿದ್ರೆ ಅದ್ರ ಬೆಲೆ 25 ಲಕ್ಷ 30 ಲಕ್ಷ 50 ಲಕ್ಷನೇ. ಸದ್ಯ ನಾವು ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ತೀವಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆ ಹೆಸರನ್ನೇ ಲೇಔಟ್ ಹೆಸರನ್ನೇ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ತಿಕ್ಬಿಟ್ಟು ಈಗ ಪಾಪ ಅವ್ರು ಯಾರು ರೈತರು ಅವರಲ್ಲ ಅವ್ರಿಗೆಲ್ಲ ಒಂದು ಸೈಟ್ ಕೊಡೋಣ. ದಯಮಾಡಿ ಕೇಳಿ ಬರ್ಸ್ಕೊಡ್ಲಿ, ಅವ್ರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ ನಾವು ಫ್ರೀಯಾಗಿ. ಆ ಜಾಗದಲ್ಲಿ ಫ್ರೀಯಾಗಿ ಸೈಟ್ ಕೊಟ್ಬಿಡ್ತೀವಿ ಸರ್. ಇದು ಗ್ಯಾರಂಟಿದೊಂದು ಸೇಜಿ ವರದಿ ಬಂದಿದೆ ಸಾಕಷ್ಟು.